ಪುಣ್ಯ ಅನ್ನೋ ಶಬ್ದವನ್ನು ಕೇಳಿದಾಗ ನಮಗೆ ಸಹಜವಾಗಿ ಒಂದು ನೆನಪಾಗತ್ತೆ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಎರಡು ರೀತಿಯಾಗಿರ್ತಕ್ಕಂತಹ ಪುಣ್ಯವನ್ನು ನಾವು ಇವತ್ತಿನ ದಿನ ಕೇಳ್ತೇವೆ. ಭಗವಂತ ಕರುಣಾಮಯಿ, ಅನಿಷ್ಟ ಪುಣ್ಯ ಅಂತ ಏನಿದೆನೋ ಈ ಅನಿಷ್ಟ ಪುಣ್ಯವನ್ನು ಆ ಪರಮಾತ್ಮ ನಾಶ ಮಾಡಿ ಹಾಕ್ತಾನಂತ. ಯಾವುದದು ಅನಿಷ್ಟ ಪುಣ್ಯ? ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ ಯಾವ ಒಂದು ಕರ್ಮಗಳು ಇದೆವೋ ಆ ಕರ್ಮಗಳಿಂದ ಉಂಟಾದ ಯಾವ ಪುಣ್ಯ ಇದೆ, ಈ ಪುಣ್ಯ ಅನಿಷ್ಟ ಪುಣ್ಯ. ಮೋಕ್ಷಕ್ಕೆ ಪ್ರತಿಬಂಧಕವಾಗಿರತಕ್ಕಂತಹ ಪುಣ್ಯ ಈ ಪುಣ್ಯ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರ ಸಹಸ್ರ ನಾಮ ಚಿಂತನೆಯ ಈ ಯಜ್ಞದಲ್ಲಿ ಇವತ್ತಿನ ದಿನ ಓಂ ದಿಷ್ಟವರ್ಧನಾಯ ನಮಃ. ದಿಷ್ಟ ಅನ್ನೋ ಶಬ್ದದ ಅರ್ಥ ಪುಣ್ಯ ಅಂತ ಅರ್ಥ. ನಿಮಗೇನಾದರೂ ಪುಣ್ಯ ಜಾಸ್ತಿ ಆಗಬೇಕು ಅಥವಾ ನಾನು ಪುಣ್ಯವನ್ನು ಸಂಪಾದಿಸಬೇಕು ಎನ್ನುವ ಮನಸ್ಥಿತಿ ನಿಮ್ಮಲ್ಲಿ ಇದ್ದರೆ ಹೆಚ್ಚೇನೂ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ರಾಘವೇಂದ್ರ ತೀರ್ಥರನ್ನು ಉಪಾಸನೆ ಮಾಡಿ ಅಥವಾ ರಾಯರಿಗೆ ನಮಸ್ಕಾರವನ್ನು ಹಾಕಿ ಸಾಕು. ಆಗ ನಿಮ್ಮಲ್ಲಿ ಪುಣ್ಯವನ್ನು ಅವಶ್ಯವಾಗಿ ಜಾಸ್ತಿ ಮಾಡ್ತಾರಂತೆ ರಾಘವೇಂದ್ರ ತೀರ್ಥರು. ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ತಾನು ಪುಣ್ಯವನ್ನು ಸಂಪಾದನೆ ಮಾಡಲೇಬೇಕು ಅಂತ ಅನೇಕ ಒಳ್ಳೆಯ ಕೆಲಸಗಳನ್ನು ಇವತ್ತಿನ ದಿನ ಮಾಡೋದನ್ನು ನಾವು ನೋಡ್ತೇವೆ. ಸುಖಾಯ ಕರ್ಮಾಣಿ ಕರೋತಿ ಅಂತ ಒಂದು ಕಡೆ ಮಾತು ಬರುತ್ತೆ. ಸುಖ ಅನ್ನೋ ಶಬ್ದದ ಅರ್ಥ ಕೇವಲ ಭೌತಿಕ ಸುಖ ಅಂತ ಅಷ್ಟೇ ಅರ್ಥ ಅಲ್ಲ. ತಾನು ಮಾಡಿದ ಕೆಲಸದಿಂದ ಯಾವ ಒಂದು ಆತ್ಮ ಸಂತೃಪ್ತಿ ಇದೆ ಅಥವಾ ವಿಶೇಷವಾದ ಒಂದು ಪುಣ್ಯ ಇದೆ, ಈ ಪುಣ್ಯ ಸಂಪಾದನೆಗೋಸ್ಕರವೂ ಕೂಡ ಇವತ್ತಿನ ದಿನ ಅನೇಕ ಜನರು ತಮ್ಮ ತಮ್ಮ ಕೆಲಸಗಳನ್ನು ಮಾಡೋದನ್ನು ನಾವು ನೋಡ್ತೇವೆ. ಹಾಗಾಗಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ದಾರಿಗಳು ಏನೇನು ಅನ್ನೋದನ್ನು ನಾವು ಆಲೋಚನೆ ಮಾಡಿದರೆ ಗುರುಗಳ ಸೇವೆಯನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ನಗುರು ಪರಿಸೇವಿತ ಸುಭಕ್ತ್ಯ ಶುಭಶಾಸ್ತ್ರ ಶ್ರವಣಂ ಕಥಂ ತತಸ್ಯಾತ್. ಗುರುಗಳ ಮೂಲಕ ಇವತ್ತಿನ ದಿನ ನಾವು ಪಾಠಗಳನ್ನು ಕೇಳಿ ಅದನ್ನು ನಾವು ನಮ್ಮ ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ತೇವೆ ಅಂತ ಹೇಳಿದರೆ, ಗುರುಗಳು ಹೇಳಿದ್ದು ನಮ್ಮ ಮನಸ್ಸಿನಲ್ಲಿ ಉಳಿಬೇಕು ಅಂತಾದರೆ ನಮ್ಮಲ್ಲಿಯೂ ಕೂಡ ಒಂದು ವಿಶೇಷವಾದ ಪುಣ್ಯ ಇರಬೇಕು. ಈ ಪುಣ್ಯವನ್ನು ಯಾವಾಗ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ? ಗುರು ಸೇವೆಯನ್ನು ಮಾಡಿದಾಗ, ಆಗ ಗುರೂಪದಿಷ್ಟವಾಗಿರತಕ್ಕಂತಹ ವಿದ್ಯೆ ನಮಗೆ ಪ್ರಾಪ್ತಿಯಾಗುತ್ತೆ. ಗಂಗಾ ಸ್ನಾನಕ್ಕೆ ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹೋಗ್ತಾನೆ. ಜೀವನದಲ್ಲಿ ಬದುಕಿದ್ದಾಗ ಗಂಗಾ ಸ್ನಾನ ತುಂಗಾ ಪಾನ ಅಂತ ಒಂದು ಪ್ರಸಿದ್ಧವಾದ ನಾಣ್ಣುಡಿ ಇದೆ. ಹಾಗಾದರೆ ಗಂಗಾ ಸ್ನಾನಕ್ಕೆ ಅಷ್ಟು ಮಹತ್ವ ಬರಲಿಕ್ಕೇನು ಕಾರಣ? ಗಂಗೆಯಲ್ಲಿ 3 ಬಾರಿ ಮಿಂದೆದ್ದರೆ ನಾವು ಮಾಡಿದ ಎಲ್ಲ ರೀತಿಯಾದ ಪಾಪಗಳೂ ಕೂಡ ನಾಶ ಆಗತ್ತೆ, ನಮ್ಮಲ್ಲಿ ಪುಣ್ಯ ಅಭಿವೃದ್ಧಿ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ದಿನ ನಾವು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತೇವೆ. ಹಾಗಾಗಿ ಪುಣ್ಯ ಸಂಪಾದನೆಯನ್ನು ಮಾಡಲಿಕ್ಕೆ ಅನೇಕ ದಾರಿಗಳನ್ನು ಇವತ್ತಿನ ದಿನ ಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಹೆಂಡತಿ ಇಲ್ಲದೇ ಇರತಕ್ಕಂತಹ ಪುರುಷ ಇರಬಹುದು, ಅಥವಾ ಗಂಡನಿಲ್ಲದೇ ಇರತಕ್ಕಂತಹ ಮಹಿಳೆ ಇರಬಹುದು, ಮಕ್ಕಳಿಲ್ಲದೇ ಇರತಕ್ಕಂತಹ ದಂಪತಿಗಳು ಇರಬಹುದು, ತಂದೆ ತಾಯಿಗಳು ಇಲ್ಲದೇ ಇರತಕ್ಕಂತಹ ಮಕ್ಕಳು ಅನೇಕರನ್ನು ಇವತ್ತಿನ ದಿನ ನೋಡ್ತೇವೆ.
ಬಹುಚಿತ್ರ ಜಗದ್ ಬಹುಧಾ ಕರಣಾತ್. ಪ್ರಪಂಚವೇ ಒಂದು ಅನೇಕ ರೀತಿಯಾಗಿ ವಿಚಿತ್ರವಾಗಿ ಇರತಕ್ಕಂತಹ ಪ್ರಪಂಚ. ಆದ್ದರಿಂದ ಎಲ್ಲ ರೀತಿಯಾಗಿರತಕ್ಕಂತಹ ಜನರನ್ನೂ ಕೂಡ ಇವತ್ತಿನ ದಿನ ನಾವು ಪ್ರಪಂಚದಲ್ಲಿ ಕಾಣಬಹುದು. ಆದರೆ ಗುರು ಇಲ್ಲದೆ ಇರತಕ್ಕಂತಹ ಒಬ್ಬನೇ ಒಬ್ಬ ಪುರುಷನೂ ಕೂಡ ಈ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾವ ಈ ಅಜ್ಞಾನದ ಕೂಪದಿಂದ ನಮ್ಮನ್ನು ಪಾರು ಮಾಡಿ ಅಥವಾ ಈ ಸಂಸಾರ ಸಮುದ್ರದಿಂದ ಪಾರು ಮಾಡಿ ಭಗವಂತನ ಹತ್ತಿರ ಹೋಗುವಂತೆ ಅಥವಾ ಭಗವಂತನ ಸಾಮೀಪ್ಯ ಸಿಗುವಂತೆ ನಮಗೆ ಉತ್ತಮವಾದ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೋ ಅವರೆಲ್ಲರೂ ಕೂಡ ಇವತ್ತಿನ ದಿನ ನಮ್ಮ ಜೀವನದಲ್ಲಿ ನಿಜವಾದ ಗುರುಗಳು ಅಂತ ಕರೆಸಿಕೊಳ್ತಾರೆ. ಹಾಗಾಗಿ ಇಂಥ ಗುರುಗಳ ಮೂಲಕ ಉತ್ತಮವಾದ ತತ್ವಜ್ಞಾನ ನಮಗೆ ಪ್ರಾಪ್ತಿಯಾಗಬೇಕು ಅಂತಾದರೆ ಅವಶ್ಯವಾಗಿ ನಾವು ಆ ಗುರುಗಳ ಸೇವೆಯನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳುತ್ತೆ. ನಾವೇನೋ ಪುಣ್ಯವನ್ನು ಸಂಪಾದನೆ ಮಾಡ್ತೇವೆ ಅಂತ ಅನ್ಕೊಳ್ಳಿ, ಸಂಪಾದನೆ ಮಾಡ್ಕೊಂಡಿರ್ತಕ್ಕಂತಹ ಪುಣ್ಯ ಜಾಸ್ತಿ ಹೊತ್ತು ನಮ್ಮಲ್ಲಿ ಇರಲ್ಲ ಅಂತ. ಯಾಕೆ? ನಾವೇನೋ ಒಂದು ಸಣ್ಣ ಪುಟ್ಟ ಒಳ್ಳೆ ಕೆಲಸ ಮಾಡಿರ್ತೇವೆ ಅಂತ ಅನ್ಕೊಳ್ಳಿ, ಆ ಸಣ್ಣ ಪುಟ್ಟ ಮಾಡಿರೋ ಒಳ್ಳೆ ಕೆಲಸವನ್ನು 10 ಜನರ ಹತ್ರ ಹೇಳಿದರೆ ಆಗ ಆ ಕೆಲಸದಿಂದ ಹುಟ್ಟಿದ ಪುಣ್ಯ ಅದು ನಾಶ ಆಗಿ ಹೋಗ್ಬಿಡುತ್ತೆ. ಹೇಳ್ತಾರೆ, ಆತ್ಮಕೃತಂ ಪುಣ್ಯಂ ವೃಥಾ ನ ಪರಿಕೀರ್ತಯೇತ್, ಇಷ್ಟಂ ದತ್ತಮಧೀತಂ ವಾ ವಿನಶ್ಯತ್ಯನುಕೀರ್ತನಾತ್, ಅನುಕೀರ್ತನಾತ್ ವಿನಶ್ಯತಿ. ನಾವೇನಾದರೂ ಕೂಡ ಕೊಟ್ಟಿದ್ದನ್ನ ಅಥವಾ ಸಂಪಾದನೆ ಮಾಡಿದ್ದನ್ನ ಏನಾದರೂ ಕೂಡ 10 ಜನರ ಮುಂದೆ ನಾವು ಹೇಳಿದ್ವಿ ಅಂತಾದರೆ ಆ ಸಂಪಾದಿಸಿದ ಎಲ್ಲ ರೀತಿಯಾದ ಪುಣ್ಯವೂ ಕೂಡ ಹ್ರಾಸ ಆಗಿ ಹೋಗ್ಬಿಡತ್ತೆ. ಹಾಗಾಗಿ ಪುಣ್ಯವನ್ನು ಸಂಪಾದನೆ ಮಾಡೋದು ದೊಡ್ಡ ಸಂಗತಿ ಅಲ್ಲ, ಸಂಪಾದನೆ ಮಾಡಿದ ಪುಣ್ಯವನ್ನು ನಮ್ಮಲ್ಲಿಯೇ ಇಟ್ಟುಕೊಳ್ಳತಕ್ಕಂತಹದ್ದು ಒಂದು ವಿಶೇಷವಾಗಿರ್ತಕ್ಕಂತಹ ಸಾಧನೆ. ಪುಣ್ಯ ಅನ್ನೋ ಶಬ್ದವನ್ನು ಕೇಳಿದಾಗ ನಮಗೆ ಸಹಜವಾಗಿ ಒಂದು ನೆನಪಾಗತ್ತೆ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ 2 ರೀತಿಯಾಗಿರ್ತಕ್ಕಂತಹ ಪುಣ್ಯವನ್ನು ನಾವು ಇವತ್ತಿನ ದಿನ ಕೇಳ್ತೇವೆ. ಭಗವಂತ ಕರುಣಾಮಯಿ. ಅನಿಷ್ಟ ಪುಣ್ಯ ಅಂತ ಏನಿದೆನೋ ಈ ಅನಿಷ್ಟ ಪುಣ್ಯವನ್ನು ಆ ಪರಮಾತ್ಮ ನಾಶ ಮಾಡಿ ಹಾಕ್ತಾನಂತ. ಯಾವುದದು ಅನಿಷ್ಟ ಪುಣ್ಯ? ನಾವೆಲ್ಲ ದೇವರ ಹತ್ರ ಪೂಜೆ ಮಾಡಬೇಕಾದ್ರೆ ಅದು ಕೊಡು ಇದು ಕೊಡು ಅಂತೆಲ್ಲ ಏನೇನೋ ಒಂದು ವರಗಳ ಪಟ್ಟಿಯನ್ನೇ ಇಟ್ಟಿರ್ತೇವೋ, ಅರ್ಥಾತ್ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ ಯಾವ ಒಂದು ಕರ್ಮಗಳು ಇದೆವೋ ಆ ಕರ್ಮಗಳಿಂದ ಉಂಟಾದ ಯಾವ ಪುಣ್ಯ ಇದೆ, ಈ ಪುಣ್ಯ ಅನಿಷ್ಟ ಪುಣ್ಯ. ಮೋಕ್ಷಕ್ಕೆ ಪ್ರತಿಬಂಧಕವಾಗಿರತಕ್ಕಂತಹ ಪುಣ್ಯ ಈ ಪುಣ್ಯ. ಆದರೆ ಕೇವಲ ಸರ್ವೋತ್ತಮನಾದ ಪರಮಾತ್ಮ ಸಂಪ್ರೀತನಾಗಲಿ, ದೇವತೆಗಳು ಸಂತುಷ್ಟರಾಗಲಿ, ಈ ನಿಷ್ಕಲ್ಮಶ ಭಾವನೆಯಿಂದ ಮಾಡ್ತಕ್ಕಂತಹ ಯಾವ ಒಂದು ತಪಸ್ಸಿದೆ ನೋಡಿ, ಈ ತಪಸ್ಸಿನಿಂದ ಉಂಟಾದ ಪುಣ್ಯ ಅದು ಇಷ್ಟ ಪುಣ್ಯ ಅಂತ ಕರೀತಾರೆ. ಅನೇಕ ಮಹಾನುಭಾವರು ಇವತ್ತಿನ ದಿನ ಇಂಥ ತಪಸ್ಸನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ದೇವಹೂತಿ, ವಸುದೇವ ದೇವಕಿಯರು, ಅದಿತಿ ಕಶ್ಯಪರು, ಹೀಗೆ ಇತಿಹಾಸದ ಪುಟಗಳನ್ನು ಗಮನಿಸಿದಾಗ ಅನೇಕ ಮಹಾನುಭಾವರು ನಿಷ್ಕಲ್ಮಶವಾದ ಕರ್ಮಾನುಷ್ಠಾನವನ್ನು ಮಾಡಿ ಉತ್ತಮವಾದ ಪುಣ್ಯವನ್ನು ಸಂಪಾದನೆ ಮಾಡಿರೋದನ್ನು ನಾವು ಇವತ್ತಿನ ದಿನ ಕಾಣ್ತೇವೆ. ಹಾಗಾಗಿ ಇಂಥ ನಿಷ್ಕಲ್ಮಶ ಕರ್ಮದಿಂದ ಉಂಟಾದ ಯಾವ ಪುಣ್ಯ ಇದೆ, ಈ ಪುಣ್ಯ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಈ ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸುತ್ತೆ. ಹಾಗಾಗಿ ಏನು ಮಾಡಬೇಕು? ಏಕಾದಶಿ ಉಪವಾಸಗಳ ಆಚರಣೆ ಮಾಡಬೇಕು. ಶಾಸ್ತ್ರಗಳಲ್ಲಿ, ಸಂಪ್ರದಾಯಗಳಲ್ಲಿ ಅನೇಕ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿಕೊಂಡು ಬಂದು ಯಾವ ಸಂಪ್ರದಾಯಕ್ಕೂ ಕೂಡ ಭಂಗ ಬರದೇ ಇರುವಂತೆ ಕರ್ಮಾನುಷ್ಠಾನಗಳನ್ನು ಮಾಡಿ ಯಾವ ಒಂದು ಪುಣ್ಯವನ್ನು ಸಂಪಾದನೆ ಮಾಡ್ತೇವೆ ನೋಡಿ, ಆ ಪುಣ್ಯ ನಮ್ಮನ್ನು ವಿಶೇಷವಾಗಿ ಒಂದಲ್ಲ ಒಂದು ರೂಪದಿಂದ ನಮ್ಮನ್ನು ಕಾಪಾಡುತ್ತೆ ಅಂತ. ಹಾಗಾಗಿ ರಾಘವೇಂದ್ರ ತೀರ್ಥರು ಭಗವಂತ ಹೇಗೆ ನಮ್ಮಲ್ಲಿ ಇರುವ ಅನಿಷ್ಟ ಪುಣ್ಯವನ್ನು ನಾಶ ಮಾಡಿ ಇಷ್ಟ ಪುಣ್ಯವನ್ನು ಹೆಚ್ಚಿಸಿ ಮೋಕ್ಷವನ್ನು ಕೊಡ್ತಾನೋ, ಹಾಗೆ ಕರುಣಾಳುಗಳಾದ ಈ ರಾಘವೇಂದ್ರ ತೀರ್ಥರು ಕೂಡ ನಮ್ಮ ಅನಿಷ್ಟ ಪುಣ್ಯವನ್ನೆಲ್ಲ ದೂರ ಸರಿಸಿ ಇಷ್ಟ ಪುಣ್ಯವನ್ನು
ಜಾಸ್ತಿ ನಮ್ಮ ಮೂಲಕ ಮಾಡಿಸಿ ಆ ಪುಣ್ಯದಿಂದ ದೇವರ ಅನುಗ್ರಹ ಆಗುವಂತೆ ನಮ್ಮನ್ನು ಸಲಹುತ್ತಾರೆ, ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ರಾಯರ ಕಾರುಣ್ಯ ಇದಕ್ಕಿಂತ ದೊಡ್ಡದೇನಿದೆ. ದಾಸರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಇಳೆಗೆ ಇಟ್ಟ ಚೆಂಡು ಪುಟವೆದ್ದು ವ್ಯೋಮದ ತಳ ಸೇರಿ ಒದಗಿ ಇಮ್ಮಡಿಸಿ ಪೊಳೆವಂಥ ವೈಷ್ಣವರು ಖಳರಿಗಳುಕದೆ ಹರಿಯ ಒಲವಿಂದ ದಿನ ದಿನ ಹೆಚ್ಚುವರು. ಇಂಥ ಪುಣ್ಯ ವಿಶೇಷ ಜಾಸ್ತಿ ಆಯಿತು ಅಂತ ಹೇಳಿದರೆ ಪರಮಾತ್ಮನ ಅನುಗ್ರಹದಿಂದ ಇಂಥ ವೈಷ್ಣವೋತ್ತಮರು ವಿಷ್ಣು ಭಕ್ತರು ಜಗತ್ತಿನಲ್ಲಿ ಎಲ್ಲೆಡೆಯೂ ಕೂಡ ಜಾಸ್ತಿ ಆಗ್ತಾರೆ ಅನ್ನುವಂತಹ ಒಂದು ವಿಶೇಷ ಅನುಸಂಧಾನವನ್ನು ನಾವಿಲ್ಲಿ ಮಾಡಬೇಕು ಅನ್ನೋದನ್ನು ರಾಘವೇಂದ್ರ ತೀರ್ಥರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ತಿಳಿಸಿಕೊಡ್ತಾ ಮುಂದಿನ ಇನ್ನೊಂದು ರಾಘವೇಂದ್ರ ತೀರ್ಥರ ಚಿಂತನೆಯ ಒಂದು ನಾಮ ಓಂ ದಿವ್ಯ ವಿಗ್ರಹಾಯ ನಮಃ ಓಂ. ರಾಯರ ದೇಹ ನಮ್ಮಂತೆ ನಿಮ್ಮಂತೆ ಅಲ್ಲ. ನಮ್ಮದೆಲ್ಲ ದೇಹ ಒಂದು ದಿನ ಸ್ನಾನ ಮಾಡಲಿಲ್ಲ ಅಂತಾದರೆ ದೇಹದಿಂದ ದುರ್ವಾಸನೆಯೇ ಇವತ್ತಿನ ದಿನ ಬೇಕಾದಷ್ಟು ಉಂಟಾಗುತ್ತೆ. ಅದಕ್ಕೋಸ್ಕರವೇ ದೇವತಾ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ. ಮಾನುಷೋ ಗಂಧ ಆಯಾತಿ ದೇವ ತತ್ಕ್ಷಮ್ಯತಾಂ ಪ್ರಭೋ. ಪರಮಾತ್ಮ ನಿನ್ನ ಸಚ್ಚಿದಾನಂದಮಯವಾದ ವಿಗ್ರಹ ಎಲ್ಲಿ, ಶರೀರ ಎಲ್ಲಿ, ದುರ್ಗಂಧ ದುರ್ವಾಸನೆಯಿಂದ ಕೂಡಿದ ಈ ನನ್ನ ದೇಹ ಎಲ್ಲಿ? ಹಾಗಾಗಿ ಈ ದುರ್ಗಂಧ ಯುಕ್ತವಾದ ದೇಹದಿಂದ ದುರ್ಗಂಧ ಹೊರ ಹೊಮ್ಮತ್ತೆ, ಆದರೆ ದಯವಿಟ್ಟು ನೀನು ಇದನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಿ. ಹಾಗಾಗಿ ನಮ್ಮ ದೇಹ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಈ ಪಂಚಭೂತಗಳಿಂದ ನಿರ್ಮಿತವಾದ್ದರಿಂದ ಸಹಜವಾಗಿ ಎಲ್ಲ ರೀತಿಯಾದ ಪ್ರಾಕೃತಿಕ ವಿಕೋಪಗಳು ಕೂಡ ನಮ್ಮ ದೇಹಕ್ಕೆ ಉಂಟಾಗುತ್ತೆ. ರಾಘವೇಂದ್ರ ತೀರ್ಥರ ದೇಹ ಅಲೌಕಿಕವಾದದ್ದು. ಹಿಂದಿನ ನಾಮಚಿಂತನೆಗಳಲ್ಲಿ ನಾವು ನೋಡಿದ್ದೇವೆ, ದೇವತಾ ಸಾದೃಶ್ಯ ಆ ರಾಯರಲ್ಲಿ ಇದೆ ಅಂತ ಹೇಳಿದರೆ ರಾಘವೇಂದ್ರ ತೀರ್ಥರ ದೇಹ ನಮ್ಮಂತೆ ಸಾಮಾನ್ಯವಾದ ದೇಹನ, ಅಲೌಕಿಕವಾದ ದೇಹ ಆ ರಾಘವೇಂದ್ರ ತೀರ್ಥರ ದೇಹ. ಅದಕ್ಕೋಸ್ಕರವೇ ಅಲೌಕಿಕವಾದ ತೇಜಸ್ಸು ಕೂಡ ಅವರ ಮುಖದಲ್ಲಿ ಸದಾ ಕಾಲ ಹೊರಹೊಮ್ಮುತ್ತಾ ಇತ್ತು ಅನ್ನೋದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಇಂತಹ ಅಲೌಕಿಕವಾದ ಶರೀರ ಉಳ್ಳವರನ್ನು ನಾವು ಆಶ್ರಯಿಸಿದರೆ ನಮಗೆ ಈ ಲೌಕಿಕವಾದ ಯಾವ ಜಂಜಾಟಗಳೂ ಕೂಡ ನಮ್ಮ ಹತ್ತಿರ ಸುಳಿಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ವಿಶಾಲವಾದ ಮೈದಾನ ಇದೆ ಅಂತ ಅಂದ್ಕೊಳ್ಳಿ, ಸುತ್ತವೂ ಕೂಡ ಮರಳಿದೆ. ಯಾರೋ ಒಬ್ಬ ವ್ಯಕ್ತಿ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಅಲ್ಲಿ ಉಳಿದ ಎಲ್ಲ ಜನರನ್ನು ಕೂಡ ಹುಡುಕಾಡ್ತಾ ಇರ್ತಾನೆ, ಎಲ್ಲಿದ್ದಾರೆ ಅಂತ. ಅವನಿಗೆ ಭಯನ, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡರೂ ಕೂಡ ನಾನು ಈ ಮರಳಿನಲ್ಲಿ ಬಿದ್ದರೂ ಕೂಡ ನನಗೆ ಮಾತ್ರ ಯಾವ ಗಾಯವೂ ಆಗಲಾರದು ಅನ್ನುವ ಅಚಲವಾದ ಭರವಸೆ ಆ ವ್ಯಕ್ತಿಗೆ ಇರುತ್ತೆ. ಯಾಕೆ? ಮರಳಿನಲ್ಲಿ ಬಿದ್ದರೂ ಕೂಡ ನನ್ನ ದೇಹಕ್ಕೆ ಏನೂ ಆಗೋದಿಲ್ಲ. ಹಾಗೆ ಪರಮಾತ್ಮ ಅಲೌಕಿಕವಾದ ದೇವತೆಗಳು, ಅಲೌಕಿಕವಾದ ಶಕ್ತಿ ಇರ್ತಕ್ಕಂತಹ ಮಹಾನುಭಾವರನ್ನು ಇವತ್ತಿನ ದಿನ ನಾವು ಜೀವನದಲ್ಲಿ ಆಶ್ರಯಿಸಿದೆವು ಅಂತಾದರೆ ಎಂದಿಗೂ ಕೂಡ ನಮ್ಮ ಜೀವನದಲ್ಲಿ ಆಪತ್ತು ಅನ್ನೋದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ರಾಘವೇಂದ್ರ ತೀರ್ಥರು ಅಲೌಕಿಕವಾದ ಸಾಮರ್ಥ್ಯ, ಅಲೌಕಿಕವಾದ ದೇಹ ಉಳ್ಳವರು ಅಂತ ಹೇಳಿದರೆ ರಾಯರನ್ನು ನಾವು ಆಶ್ರಯಿಸಿದರೆ ನಮಗೆ ಯಾವ ಜಂಜಾಟವೂ ಇರೋದಿಲ್ಲ. ಅಷ್ಟೇ ಅಲ್ಲ, ಅವರ ಅನುಗ್ರಹದಿಂದ ನಮಗೂ ಕೂಡ ಉತ್ತಮವಾದ ಶರೀರ ಪ್ರಾಪ್ತಿ ಆಗತ್ತೆ ಅನ್ನೋದನ್ನು ನಾವು ಚಿಂತನೆ ಈ ನಾಮದಲ್ಲಿ ಇದೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.